ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, 2001ರಲ್ಲಿ ಅಮೆರಿಕದ ಮೇಲೆ ಅತಿ ದೊಡ್ಡದಾದ ಭಯೋತ್ಪಾದನಾ ದಾಳಿಯೊಂದು ಆಗಿದ್ದಾಗ ನ್ಯಾಟೋ ಸಂಘಟನೆಯ ದೇಶಗಳು ಒಟ್ಟಾಗಿ ಸೇರಿ ಇಡೀ ಅರಬ್ ವರ್ಲ್ಡನ್ನೇ ಅಲ್ಲಾಡಿಸಿಬಿಟ್ಟಿದ್ವು. ಅವರ ಸೀಕ್ರೆಟ್ ಏಜೆಂಟ್ಗಳು 10 ಅರಬ್ ಕಂಟ್ರಿಗಳಲ್ಲಿ ರೇಡ್ ಮಾಡಿ ನೂರಾರು ಮಂದಿಯನ್ನು ಎತ್ತಾಕೊಂಡು ಹೋಗಿದ್ರು. ಕೊನೆಗೆ ಅಫ್ಘಾನಿಸ್ತಾನದ ಮೇಲೂ ದಾಳಿ ಮಾಡಿ ಅದನ್ನು ಸುಮಾರು 20 ವರ್ಷಗಳ ಕಾಲ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ವು. ಅಮೆರಿಕ ಅನ್ನೋ ಒಂದು ದೇಶದ ಮೇಲೆ ದಾಳಿಯಾಗಿದ್ದಕ್ಕಾಗಿ ನ್ಯಾಟೋ ಸಂಘಟನೆಯ 40 ದೇಶಗಳು ಸೇರಿ ಇಡೀ ಜಗತ್ತಿನಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ವು. ಆದರೆ 24 ವರ್ಷಗಳ ಬಳಿಕ ಈಗ ಇದೇ ನ್ಯಾಟೋ ಸಂಘಟನೆಯ ಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅಂದರೆ, ಕಳೆದ ಕೆಲ ದಿನಗಳಿಂದ ರಷ್ಯಾ ದೇಶವು ಒಂದು ನ್ಯಾಟೋ ಮೆಂಬರ್ ಕಂಟ್ರಿಯ ಮೇಲೆ ಒಂದಲ್ಲ ಎರಡಲ್ಲ ಮೂರು ಸಲ ದಾಳಿಯನ್ನು ಮಾಡಿದರೂ ಕೂಡ ನ್ಯಾಟೋ ದೇಶಗಳು ಆ ದೇಶದ ರಕ್ಷಣೆಗೆ ಬರೋದು ಬಿಟ್ಟು ನಮ್ಮ ದೇಶವನ್ನು ಹೇಗಪ್ಪ ರಕ್ಷಿಸಿಕೊಳ್ಳೋದು ಅಂತ ಭಯದಿಂದ ನಡುವುದಕ್ಕೆ ಶುರು ಮಾಡಿವೆ. ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಂದರೆ ಜಗತ್ತಿನ ಎಲ್ಲ ಕಡೆ ವೈರಲ್ ಆಗ್ತಾ ಇರುವ ಈ ಒಂದು ವಿಡಿಯೋವನ್ನು ನೋಡಿ. ರಷ್ಯಾದ ಡ್ರೋನ್ ಒಂದು ಬಂದರಿನತ್ತ ಹಾರಿ ಬಂದು ನೇರವಾಗಿ ಹಡಗೊಂದರ ಮೇಲೆ ಹಿಟ್ ಮಾಡುತ್ತೆ. ಈ ಹಡಗು ಬೇರೆ ಯಾರದ್ದೂ ಅಲ್ಲ, ಜಗತ್ತಿನ 2 ತಲೆಯ ಹಾವು ಅಂತಾನೆ ಕರೆಸಿಕೊಳ್ಳುವ ನ್ಯಾಟೋ ಕಂಟ್ರಿಗಳಲ್ಲಿ ಒಂದಾಗಿರುವ ತುರ್ಕಿ ದೇಶದ್ದು. ತುರ್ಕಿಯ ಇಂತಹ 3 ಹಡಗುಗಳು ಜನರೇಟರ್ ಮತ್ತು ಇತರ ಸೈನ್ಯ ಉಪಕರಣಗಳನ್ನು ಯುಕ್ರೇನ್ ದೇಶಕ್ಕೆ ಸಪ್ಲೈ ಮಾಡೋದಕ್ಕಾಗಿ ಯುಕ್ರೇನಿನ ಒಡೆಸಾ ಬಂದರಿನಲ್ಲಿ ಬಂದು ನಿಂತಿದ್ವು. ಅವುಗಳ ಮೇಲೆ ರಷ್ಯನ್ ಆರ್ಮಿಯು ಒಂದರ ಮೇಲೊಂದರಂತೆ ಡ್ರೋನ್ಗಳಿಂದ ದಾಳಿಯನ್ನು ಮಾಡಿ 3 ಹಡಗುಗಳನ್ನು ಸುಟ್ಟು ಕರಕಲಾಗುವಂತೆ ಮಾಡಿದೆ. ಇದು ಯುಕ್ರೇನ್ ದೇಶವನ್ನು ಮಾತ್ರ ಅಲ್ಲದೆ ಇಡೀ ವೆಸ್ಟರ್ನ್ ಕಂಟ್ರಿಗಳನ್ನೇ ಚಿಂತೆಗೀಡಾಗುವಂತೆ ಮಾಡಿದೆ. ಯಾಕಂದರೆ ಯುಕ್ರೇನಿನ ಒಡೆಸಾ ಪೋರ್ಟ್ ಏನಿದೆ ಅದು ಹೈಲಿ ಪ್ರೊಟೆಕ್ಟೆಡ್ ಮತ್ತು ಅತ್ಯಂತ ಪ್ರಮುಖವಾದ ಪೋರ್ಟು. ಜಗತ್ತಿನ ಇನ್ನಿತರ ದೇಶಗಳಿಂದ ಯುಕ್ರೇನ್ ದೇಶಕ್ಕೆ ಬರುವ ಎಲ್ಲ ರೀತಿಯ ನೆರವುಗಳು ಮತ್ತು ಸೈನ್ಯ ಉಪಕರಣಗಳು ಕೂಡ ಇದೇ ಒಡೆಸಾ ಪೋರ್ಟ್ ಮುಖಾಂತರ ಬಂದು ಯುಕ್ರೇನ್ ದೇಶಕ್ಕೆ ತಲುಪುವುದು. ಹಾಗಾಗಿ ಅಲ್ಲಿ ಅತ್ಯಂತ ಆಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಅಳವಡಿಸಲಾಗಿತ್ತು. ಆದರೂ ಕೂಡ ರಷ್ಯಾದ ಡ್ರೋನ್ಗಳು ಅವೆಲ್ಲವನ್ನು ಭೇದಿಸಿ ತುರ್ಕಿಯ 3 ಶಿಪ್ಗಳನ್ನು ಹೊಡೆದು ಹಾಕುವಲ್ಲಿ ಯಶಸ್ವಿಯಾಗಿವೆ. ಈ ಮೂಲಕ ಯುಕ್ರೇನ್ ದೇಶಕ್ಕೆ ನಿರಂತರವಾಗಿ ಡ್ರೋನ್ಗಳನ್ನು ಸಪ್ಲೈ ಮಾಡ್ತಾ ಇರುವ ಟರ್ಕಿ ದೇಶದ ಹಡಗುಗಳು ಈಗ ಅದೇ ಡ್ರೋನ್ಗಳ ಹೊಡೆತಕ್ಕೆ ಸಿಲುಕಿ ಭಸ್ಮ ಆಗಿಬಿಟ್ಟಿವೆ. ನ್ಯಾಟೋ ಸಂಘಟನೆಯ ಫುಲ್ ಟೈಮ್ ಮೆಂಬರ್ ಆಗಿರುವ ತುರ್ಕಿ ದೇಶವು ತನ್ನ ಹಡಗುಗಳ ಮೇಲಾಗಿರುವ ದಾಳಿಯ ವಿರುದ್ಧ ರಷ್ಯಾದ ಮೇಲೆ ಕ್ರಮವನ್ನು ಕೈಗೊಳ್ಳುವಂತೆ ನ್ಯಾಟೋ ಸಂಘಟನೆಯನ್ನು ಆಗ್ರಹಿಸಿದಾಗ ಅವರು ಟರ್ಕಿಯ ನೆರವಿಗೆ ಬರೋದು ಬಿಟ್ಟು ಆ ವಿಷಯದಿಂದ ಹೇಗೆ ತಪ್ಪಿಸಿಕೊಳ್ಳೋದು ಅನ್ನೋ ಮಾರ್ಗಗಳನ್ನು ಹುಡುಕ್ತಾ ಇದ್ದಾರೆ. ಅಮೆರಿಕ ದೇಶವಂತೂ ಈ ಜನ್ಮದಲ್ಲಿ ತುರ್ಕಿಯ ನೆರವಿಗೆ ಬರೋದಿಲ್ಲ. ಇನ್ನು ಜರ್ಮನಿ ದೇಶವು ಕೂಡ ಈಗಾಗಲೇ ಇದು ನ್ಯಾಟೋ ಮೇಲಾಗಿರುವ ದಾಳಿಯಲ್ಲ, ಬದಲಿಗೆ ನ್ಯಾಟೋ ಕಂಟ್ರಿಯ ಸದಸ್ಯ ದೇಶದ ಹಡಗಿನ ಮೇಲೆ ನಾನ್ ನ್ಯಾಟೋ ಕಂಟ್ರಿಯ ನೆಲದಲ್ಲಿ ಆಗಿರುವ ದಾಳಿ ಅನ್ನೋ ಮಾತನ್ನು ಹೇಳಿದೆ. ಇಷ್ಟೊಂದು ವರ್ಷಗಳಲ್ಲಿ ಇದೇ ಮೊದಲನೇ ಬಾರಿಗೆ ರಷ್ಯಾ ದೇಶವು ಒಂದು ನ್ಯಾಟೋ ಕಂಟ್ರಿಯ ಹಡಗಿನ ಮೇಲೆ ನೇರವಾಗಿ ದಾಳಿಯನ್ನು ನಡೆಸಿದೆ. ಈಗ ರಷ್ಯಾ ಟರ್ಕಿಗೆ ತೋರಿಸಿರೋದು ಕೇವಲ ಟ್ರೈಲರ್ ಮಾತ್ರ. ಇಡೀ ಪಿಕ್ಚರನ್ನು ಎಲ್ಲ ಯುರೋಪಿಯನ್ ಕಂಟ್ರಿಗಳಿಗೆ ತೋರಿಸೋದು ಇನ್ನೂ ಬಾಕಿ ಇದೆ. ಈಗ ರಷ್ಯಾ ದೇಶ ಯುದ್ಧವನ್ನು ಗೆಲ್ಲೋದಕ್ಕೆ ಒಂದು ಕಠಿಣವಾದ ನಿರ್ಧಾರಕ್ಕೆ ಬಂದಿರೋ ಹಾಗಿದೆ. ಅದೇನೆಂದರೆ, ಕಳೆದ 3 ವರ್ಷಗಳಿಂದ ಯುಕ್ರೇನ್ ದೇಶವು ಯುದ್ಧವನ್ನು ಮುಂದುವರಿಸುವುದಕ್ಕೆ ಕಾರಣರಾಗಿರುವ ಮತ್ತು ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇರುವ ನ್ಯಾಟೋ ಸಂಘಟನೆಯ ಯಾವುದೇ ಹಡಗುಗಳು ಇನ್ಮುಂದೆ ಯುಕ್ರೇನ್ ಸಮೀಪದ ಸಮುದ್ರದಲ್ಲಿ ಎಲ್ಲೇ ಕಾಣಿಸಿದ್ರೂ ಕೂಡ ಅವುಗಳ ಮೇಲೆ ನೇರವಾಗಿ ದಾಳಿಯನ್ನು ಮಾಡುವ ದಿಟ್ಟವಾದ ನಿರ್ಧಾರಕ್ಕೆ ಬಂದಿದೆ. ನ್ಯಾಟೋ ಸಂಘಟನೆ ಈಗ ತನ್ನ ಇಡೀ ಇತಿಹಾಸದಲ್ಲೇ ಅತ್ಯಂತ ವೀಕೆಸ್ಟ್ ಹಂತದಲ್ಲಿದೆ. ಅದರ ಮುಖ್ಯ ಲೀಡರ್ ಕಂಟ್ರಿ ಆಗಿರುವ ಅಮೆರಿಕ ದೇಶವು ತುರ್ಕಿಯ ಜೊತೆಗೆ ಯುರೋಪಿನ ಅನ್ಯ ದೇಶಗಳನ್ನು ಕೂಡ ನಡು ನೀರಿನಲ್ಲಿ ಕೈಬಿಟ್ಟು ಹೋಗಿದೆ. ಹಾಗಾಗಿ ಈ ಸಮಯ ರಷ್ಯಾದ ಪಾಲಿಗೆ ಗೋಲ್ಡನ್ ಟೈಮ್ ಆಗಿ ಪರಿಣಮಿಸಿದೆ. ಇದೇ ಅವಕಾಶವನ್ನು ಬಳಸಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ನ್ಯಾಟೋ ದೇಶಗಳ ಒಗ್ಗಟ್ಟು ಮತ್ತು ಶಕ್ತಿಯ ಆಳವನ್ನು ನೋಡೋದಕ್ಕೋಸ್ಕರ ತುರ್ಕಿ ದೇಶದ ಹಡಗುಗಳ ಮೇಲೆ ದಾಳಿಯನ್ನು ಮಾಡಿ ಅಮೆರಿಕ, ನ್ಯಾಟೋ ಮತ್ತು ಯುರೋಪಿಯನ್ ದೇಶಗಳ ಪ್ರತಿಕ್ರಿಯೆಗಳಿಗಾಗಿ ಕಾದು ಕೂತಿದ್ದಾರೆ. ಆದರೆ ಯಾವುದೊಂದು ದೇಶವೂ ಸಹ 4 ದಿನ ಕಳೆದರೂ ಇಲ್ಲಿಯ ತನಕ ರಷ್ಯಾದ ವಿರುದ್ಧ ಒಂದು ಸಣ್ಣ ಧ್ವನಿಯನ್ನು ಕೂಡ ಎತ್ತಿಲ್ಲ. ಎನಿವೆ, ಈ ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಈ ನ್ಯಾಟೋ ಕಂಟ್ರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.